ಹಲೋ ಗಾಯ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಆಗಿದ್ರೆ ನಾನಂತರೂ ಸಕ್ಕತ್ತಾಗಿದ್ದೀನಿ. ಇವತ್ತು ನೀವು ಕಳಿಸಿರೋ ಸ್ವಲ್ಪ ಮೀಮ್ಸ್ಗೆ ರಿವ್ಯೂ ಮಾಡೋಕೆ ಬಂದಿದ್ದೀನಿ. ವಿಡಿಯೋ ತುಂಬಾ ಅಂದ್ರೆ ತುಂಬಾ ಮಜಾ ಇರುತ್ತೆ. ಯಾರು ಸ್ಕಿಪ್ ಮಾಡೋಕೆ ಹೋಗಬೇಡಿ, ವಿಡಿಯೋ ಎಂಡ್ವರೆಗೂ ನೋಡ್ರಿ ಅಂತ ಹೇಳ್ತಾ, ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಬಟನ್ ಒತ್ತಿ, ಲೈಕ್ ಕಮೆಂಟ್ ಶೇರ್ ಬರಲಿ ಅಂತ ಹೇಳ್ತಾ ಮತ್ತೆ ಆಗ್ತಾರ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಬೇಬಿ ಅವನನ್ನ ಬರ್ತೀಯಾ ಅಂತ ಕೇಳ್ತಾ ಇದ್ದಾನೆ. ಹೋಗ್ತೀಯಾ? ಓಕೆ, ಲೆಟ್ಸ್ ಮೂವ್ ಆನ್ ಟು ಅವರ್ ಫಸ್ಟ್ ವಿಡಿಯೋ. ರೊಮ್ಯಾಂಟಿಕ್ ಸಾಂಗ್ಗಳು ಅಂತ ಬಂದಾಗ ಖುಷಿ ಆಗುತ್ತೆ ನಮಗೆ. ಈ ಸೋನು ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನನ್ನ ಫ್ರೆಂಡ್ ಅವರು. ಆದರೆ ನನ್ನ ಸಿನಿಮಾ ಸಮಯದ ಪ್ರಮೋಷನ್ ಕೇಳಿದಾಗ ಎಲ್ಲ ಹಾಕ್ಕೊಟ್ಟಿದ್ದೆ. ನನಗೆ ಒಳ್ಳೆ ಫ್ರೆಂಡು. 6 ತಿಂಗಳಿಗೋ 3 ತಿಂಗಳಿಗೋ ಮಾತಾಡ್ತೀವಿ. ಒಳ್ಳೇದು ಏನಾರು ನೋಡಿದಾಗ ವಿಶ್ ಮಾಡ್ತೀನಿ. ನನ್ನ ಸ್ಟೇಟಸ್ ಏನಾರು ನೋಡಿದಾಗ ಅವ್ರು ವಿಶ್ ಮಾಡ್ತಾರೆ. ಸಿಗಲ್ಲ ಅನ್ನೋದ್ರ ಬಿಟ್ಟರೆ ನನಗೆ ಖುಷಿ ಇದೆ. ಒಂದು ನಾನೇನಾರು ಕಲಿಯುವಂಥದ್ದು ಏನಾರು ಹೇಳ್ತೀನಿ ಅಂದರೆ, ತುಂಬ ಅತಿ ಹೆಚ್ಚು ಟ್ರಾಲ್ ಆದಾಗಲೂ ಆ ಹುಡುಗಿ ಫೇಸ್ ಮಾಡಿದೆ. ಆ ಧೈರ್ಯ ನಂಗೆ ಇಲ್ವೇನೋ, ಬಹುಶಃ ಗೊತ್ತಿಲ್ಲ. ನಾವು ಸಿಗಲ್ಲ. ಯಾಕೆಂದರೆ ನಮ್ಮಿಬ್ರು ತುಂಬ ಅಪರೂಪನೋ ಸಿಗೋವಂಥದ್ದು. ಅದು ಬಿಟ್ಟರೆ ಇನ್ನೇನಿಲ್ಲ ಅವ್ರ ಬಗ್ಗೆ. ಇನ್ನೇನು ಅಲ್ಲ, ನಾನು ರೊಮ್ಯಾಂಟಿಕ್ ಹಾಡು ಸೋನು ಅಂದಿದ ತಕ್ಷಣ ನಾನು ಸೋನು ಗೌಡ ಅಂದ್ಕೊಳ್ಳಿಲ್ಲ, ಸೋನು ನಿಗಮ್ ಅವ್ರನ್ನ ತಲೆಯಲ್ಲಿ ಇಟ್ಕೊಂಡು ಕೇಳಿದ್ದೆ. ರೊಮ್ಯಾಂಟಿಕ್ ಸಾಂಗು ಡಿಲೀಟ್ ಮಾಡೋರು ಎಡಿಟರ್ ನಿಂಗೆ ಕೈ ಮುಗಿತೀನಿ. ಪ್ರಥಮ್ ಸರ್ ಸೋನು ಅಂದ ತಕ್ಷಣ ಸೋನು ಗೌಡ ಅವ್ರನ್ನ ಅನ್ಕೊಂಡ್ಬಿಟ್ಟವ್ರೆ. ಲೈಕ್ ಇವ್ರು ಆಂಕರ್ ಅವರು ಇಂಟು ಕೊಟ್ಟಿದ್ದಾರೆ. ರೊಮ್ಯಾಂಟಿಕ್ ಸಾಂಗ್ಗಳು ಅಂತ ಬಂದಾಗ ಖುಷಿ ಆಗುತ್ತೆ ನಮಗೆ. ರೊಮ್ಯಾಂಟಿಕ್ ಹಾಡು ಅಂತ ಅವಾಗ ಅರ್ಥ ಮಾಡ್ಕೋಬೇಕಾಯ್ತು. ಲೈಕ್ ಇವ್ರು ಟೈಮಿಂಗ್ ಮೆಚ್ಚಿದೆ. ಕೇಳಿಸ್ಕೊಳ್ಳೋವ್ರಿಗೆಲ್ಲ ಕೇಳಿಸ್ಕೊಂಡು ಅಂತಂದು ಆಮೇಲೆ ನಾನು ಹೇಳಿದ್ದು ಸೋನು ನಿಗಮ್ ಅವರು ಸೋನು ಗೌಡ ಅಲ್ಲ ಅಂತೆ. ಓಕೆ, ನೆಕ್ಸ್ಟ್ ವಿಡಿಯೋ ನೋಡೋಣ. ವಿಜಯೇಂದ್ರ ಬಹದ್ದೂರನ್ನು ಸಂಹರಿಸಲು ಬಂದ ನಾಗವಲ್ಲಿ. ನ್ಯೂ ಇಯರ್ ಸೀನ್ಸ್ ಇದು. ಪೊಲೀಸರಿದ್ರು ಹೆದರಿಕಿಲ್ಲ. మీనాక్షి ఈ రోజు కాదురా, వచ్చే దుర్గాష్టమి రోజు నిన్ను నిప్పుతో కాల్చి చంపకపోతే నా పేరు నాగవల్లి. ನೋಡ್ರಿ, ಅಷ್ಟು ಜನ ಪೊಲೀಸರಿದ್ರು ಎದುರೊಳ್ಳಕ್ಕೆ. ಹೇಳೋ ಮೋಸ್ಟ್ಲಿ ಒಂದು 60 ಜಾಸ್ತಿ ಆಗೈತೆ ಅನ್ಸುತ್ತ. ನೋಡ್ರಿ, ಕಬ್ರೇ ಇಲ್ಲ ಮೈ ಮೇಲೆ, ಬಟ್ಟಿ ಕಬ್ರಿಲ್ಲ ನೋಡ್ರಿ. ಆಕಿ ಮೈ ಮೇಲೆ ಪ್ರಜ್ಞೆನೇ ಇಲ್ಲ ಆಕಿಗೆ. ಈ ವಿಡಿಯೋ ಬೆಳಿಗ್ಗೆ ತೋರಿಸ್ಬೇಕು ಆಕಿಗೆ. ಇವ್ರ ಅಪ್ಪ ಅಮ್ಮನ್ ಮರ್ಯಾದೇನು. ಈಗ ಒಂದು ಪ್ರೌಡ್ ವಿಚಾರ ಏನಂತಂದ್ರೆ, ಇವರೆಲ್ಲ ನಾರ್ತ್ ಈಸ್ಟ್ ರೀ, ಬೆಂಗಳೂರವರು. ನಮ್ಮ ಕರ್ನಾಟಕ ಲೋಕಲ್ ಅವ್ರಂತೂ ಯಾರು ಹಿಂಗ್ ಮಾಡಲ್ಲ. ಕುಡಿಬಹುದು, ಬಟ್ ಅವ್ರ ಮನೇಲೆ ಕುಡಿಬಹುದು. ಬಟ್ ಅವರಿಗೂ ಸ್ವಲ್ಪ ಹೆದರಿಕೆ ಇರುತ್ತೆ. 4 ಜನ ನೋಡ್ತಿರ್ತಾರೆ, ಮನೇಲಿ ಗೊತ್ತಾದ್ರೆ ಹಿಂಗೆ ಅಂತ ಹೆದರಿಕೆ ಇರುತ್ತೆ. ಬಟ್ ಇವಕ್ಕೆ ನೋಡ್ರಿ, ಅವಕ್ಕೆ ಮೈ ಮೇಲೆ ಅಕ್ಕಿಗೆ ಕಬ್ಬರಿಲ್ಲ. ಅವನು ಪೊಲೀಸರಿದ್ರು ಹೆದರಿಕಿಲ್ಲ. ಯಪ್ಪ, ಏನ್ ಲವ್ ಸ್ಟೋರಿ ಗುರು ಇದು. ಕಂಗ್ರಾಚುಲೇಷನ್ ಬ್ರದರ್. Oh my god, 6 ಅಲ್ಲೇ ಲವ್ ಆಗ್ಬಿಟ್ಟಿದ್ಯಾ? ಅಸಂಭವ. Oh my god, ಕಂಗ್ರಾಚುಲೇಷನ್. ಲವ್ ಏನು? ಇಲ್ಲ ಹೆಂಗ್ ಲವ್ ಆಯ್ತು ಅವಳ ಮೇಲೆ? ಇಲ್ಲ, ಅವರೇ ಪ್ರಪೋಸ್ ಮಾಡಿದ್ದು ಡ್ರಾಮಾ ಕ್ಲಾಸಲ್ಲಿ ಇರೋವಾಗ. ಅವಾಗ ಒಂದು ಸಿನಿಮಾ ಶೂಟಿಂಗ್ ನಡೀತಿತ್ತು ಆ ಟೈಮಲ್ಲಿ. ರೆಡಿ ಇಟ್ಟಿದ್ದೀವಿ, ವಿಷದ ಬಾಟ್ಲು ರೆಡಿ ಇದೆ, ಪಾಲಿಡಾಲ್, ನೆನಗ್ಗ, ರೈಲು ಕಂಬಿ ಇದಿದೆ, ಆಮೇಲೆ ಪಾಳುಬಾವಿ ಇದೆ ಕೊಳ್ಳೇಗಾಲದಲ್ಲಿ. ಎಲ್ಲಿ ಬೇಕಾದ್ರೂ ಹೋಗಿ ಬೀಳ್ಬೋದು. ಏನ್ ಫ್ರೆಂಡ್ಸ್, ಇಷ್ಟಿಷ್ಟು ಚಿಕ್ಕ ಹುಡ್ರೆಲ್ಲ ಕಮಿಟೆಡ್ ಅಂತೆ. 3 years ಲವ್ ಅಂತೆ. ಶಾರ್ಟ ಇಲ್ಲಿ. ಇಷ್ಟು ವಯಸ್ಸಾದ್ರೂ ಒಂದು ಹುಡುಗಿ ಇಲ್ಲ ಇನ್ನು ಹೇಳ್ಕೊಬೇಕಂತಂದ್ರೆ. ನಾವು ಯಾರು ಕೇಳ್ತಾರ್ರಿ? ಇವಾಗ ಸಿಂಕ್ ಆಯ್ತು ಈ ಸಾಂಗ್. ಅವ್ರು ನಿಮ್ಮನ್ನ ಕರೀತಾರೆ. ಹೇಳ್ಬೇಕಾ? ಹೇಳಿ. ಚಿನ್ನು ಅಂತಾರೆ. ಅಣ್ಣ ಇವಾಗ ಈ ಸಾಂಗಿಗೆ ಒಂದು ಕಳೆ ಬಂತು ಫ್ರೆಂಡ್ಸ್. ಯಾರ್ ಗುರು ಇದು ಎಡಿಟ್ ಮಾಡಿದ್ದು? ಎಡಿಟ್ರಿಗೆ ಒಂದು ಹ್ಯಾಟ್ಸ್ ಆಫ್. ಲೇಡಿ ವಾಸ್ ಪ್ರೊಟೆಸ್ಟಿಂಗ್ ಫಾರ್ ಕನ್ನಡ ವರ್ಡ್ಸ್. ಮೈಯಲ್ಲಿರೋ ರಕ್ತದ ಕಣದಲ್ಲೂ ಕನ್ನಡ ರೋಷ ಸ್ವಾಭಿಮಾನ ಕಿಚ್ಚಾಗಿ ಹಚ್ಚಿ ಹುಚ್ಚು ತರ ಹರಿತಾ ಇದೆ ಸರ್. ಕನ್ನಡ ಅಭಿಮಾನ ತೋರಿಸ್ತಾ ಇದ್ದೀರಾ, ನಿಮ್ ಕೈಯಲ್ಲಿ ಇಂಗ್ಲಿಷ್ ಅಲ್ಲಿ ಅಚ್ಚ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಭಾಷೆ ದ್ವೇಷಕರಲ್ಲ ಸರ್, ಕನ್ನಡ. ನನ್ನ ಪ್ರಶ್ನೆ ಇಷ್ಟೇ ಮೇಡಮ್, ನಿಮ್ ಕೈಯಲ್ಲಿ ಇಂಗ್ಲಿಷ್ ಇದೆ, ಏನ್ ಹೇಳ್ತೀರಾ? ನಾನು ಕ್ಯಾಶುವಲ್ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇದೆ ಟ್ಯಾಟೂ ಇದೆ, ನಾನು ಹೇಳ್ತಾ ಇದ್ದೀನಲ್ವಾ, ನಾವ್ ಯಾವ ಭಾಷಿಕ ದ್ವೇಷನೂ ಅಲ್ಲ, ನಾವ್ ಯಾವ ಭಾಷೆನೂ ದ್ವೇಷ ಅಲ್ಲ. ನಮ್ಮವ್ವ ಎತ್ತ ತಾಯಿ ಮೊದ್ಲು ಫಸ್ಟ್ ಇರ್ಬೇಕು, ಪಕ್ಕದ ಮನೆ ಆಂಟಿ ನೆಕ್ಸ್ಟ್ ಇರ್ಬೇಕು. ಮಾತೇ ಇಲ್ಲ. ನೀವು ನಿಜವಾದ ರೋಸ್ಟರ್.
ನಿಮ್ಮೆಲ್ಲರ ಈ ಜೋಶ್ ನೋಡಿ ನಾನು ಹೇಳ್ಬೇಕಾ ಥಿಯೇಟರ್ಗೆ ಹೋಗಿ ನೋಡಿ ಅಂತ? ಹೇಳ್ಬೇಕಾ? ನಿಮ್ಮೆಲ್ಲರ ಈ ಜೋಶ್ ನೋಡಿ ನಾನು ಹೇಳ್ಬೇಕಾ ಥಿಯೇಟರ್ಗೆ ಹೋಗಿ ನೋಡಿ ಅಂತ? ಹೇಳ್ಬೇಕಾ? ಇಲ್ಲ ಅಲ್ಲ, ಅವಶ್ಯಕತೆನೇ ಇಲ್ಲ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಎಕ್ಸಾಕ್ಟ್ಲಿ, ಹೇಳ್ಬೇಕಾ? ಸೊ ನಾಳೆಯಿಂದ ನಾನು ನಿಮ್ಗೆ ಹೇಳ್ತೀನಿ. ಆದ್ರೂ ಕಟ್ಟೆರ ಮೂವಿಯಲ್ಲಿ ಇವ್ರು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ಬೇಕಂತಂದ್ರೆ. ಇನ್ನೂ ಯಾರು ನೋಡಿಲ್ಲ ಹೋಗಿ ನೋಡಿ, ಸಖತ್ತಾಗಿದೆ ಮೂವಿ. ನಮ್ ಡಿ ಬಾಸ್ ಅವರು ಈ ಮೂವಿಯಲ್ಲಿ ಹೊಸ ಲುಕ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ನೀವು ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ. ಒಂದು ಕಂಟೆಂಟ್ ಓರಿಯೆಂಟೆಡ್ ಮೆಸೇಜ್ ಇರೋ ಸಿನಿಮಾ, ಮಿಸ್ ಮಾಡ್ಕೋಬೇಡಿ. ಬಕೆಟ್ ಕಿಕೆಟ್ ಅಂತಲ್ಲ, ಪರ್ಸನಲಿ ನಂಗಂತೂ ಸಖತ್ ಇಷ್ಟ ಆಯ್ತು. ಇವನ್ ಯಾವ ಫಿಲ್ಮ್ ನೋಡ್ಕೊಂಡು ಎಷ್ಟು ಬರ್ತಾರೆ, ಕ್ರೇಜ್ ಇದೆ ಮಾತ್ರ. ಪಾರ್ಟ್ 3 ಪಕ್ಕ. ಫ್ರೆಂಡ್ಸ್, ನಾನು ನಿಜ ಹೇಳ್ತೀನಿ, ಈ ರೀಲ್ ನಾನು ಅವತ್ತೇ ನೋಡಿದ್ದೆ. ಲೈಕ್ ಸಲ ರಿಲೀಸ್ ಆಗಿದ್ದೇನೋ ಮರ್ದಿನೋ, ಬಟ್ ಅವತ್ತೇ ಅನ್ಸುತ್ತೆ ಈ ರೀಲ್. ನಾನು ಹಿಂಗೆ ಸ್ಕ್ರೋಲ್ ಮಾಡ್ಬೇಕಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೆ. ಈ ಹುಡ್ಕೊಂಡ್ ರಿವ್ಯೂ ಕೇಳಿ ಅವತ್ತು ನೆಕ್ಸ್ಟ್ ಶೋನೇ ಹೊಡೋಗಿನ್ ಫ್ರೆಂಡ್ಸ್. KGF 2 ಅಲ್ಲಿ ಲಾಸ್ಟ್ಗೆ ಅನೌನ್ಸ್ ಮಾಡಿದ್ರಲ್ಲ, KGF 3 ನ ಫುಲ್ ಎಂಡಿಗೆ. ಆ ಥರ ಇಲ್ಲಿ ಏನಾದ್ರು KGF ಲಿಂಕ್ ಮಾಡ್ಬೋದು, ಏನೋ ರಾಕಿ ಬಾಯ್ ಅವ್ರು ಬರ್ಬೋದೇನೋ ಈ ಹುಡುಗ ಹೇಳ್ದಂಗಂತ ಲಾಸ್ಟ್ ವರ್ಗೂ ಕುಂತ್ ನೋಡಿನ್ ಫ್ರೆಂಡ್ಸ್. ಇಂಥ ಬೇಜಾರಾತ್ರಿ ಅವತ್ತು ನಮ್ಮ ಹುಡುಗಿ ಕೈ ಕೊಟ್ಟಾಗ ಹೋಗಿದ್ದಿಲ್ಲ, ಅಷ್ಟು ಬೇಜಾರಾಗ್ಬಿಡ್ತು. ಇವನ್ ಯಾರೋ ನಂತರ ತೊಡ್ಕೊಂತ ಸಂಗೀತ ಕೂತಿದ್ದಾಳೆ ಪಕ್ಕದಲ್ಲಿ ಚಾರ್ಜರ್ ರೌಂಡ್ ಮಾರ್ಕ್ ಮಾಡಿದೀನಿ. ಅದೆಲ್ಲ ಬಿಗ್ ಬಾಸ್ ಫೇಕ್. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಸರಿನಾ, ಬಿಗ್ ಬಾಸ್ ಒಂದ್ ದೊಡ್ಡ ಫೇಕ್ ಕರ್ನಾಟಕದಲ್ಲಿ. ನಾವು ಅನ್ಕೊಂಡಿದ್ದೀವಿ ಬಿಗ್ ಬಾಸ್ ನಮ್ ಕನ್ನಡ ಇಂಡಸ್ಟ್ರಿದು ಒಂದ್ ದೊಡ್ಡ ಇದು ಅಂತ, ಬಟ್ ಫೇಕ್ ಗುರು. ಕ್ಲೈಮ್ಯಾಕ್ಸ್ ಅಭಿ ಬಾಕಿ ಹೈ. ನೀವೇನ್ ನೋಡ್ತಾ ಇದ್ರೆ ಸೆಲೆಬ್ರಿಟಿನ ಹೋಗ್ಬಿಟ್ಟು ಒಳಗಡೆ ಬಿಗ್ ಬಾಸ್ ಅಲ್ಲಿ ಕೂಡ ಹಾಕಿದ್ರೆ ಅವ್ರು ಸುಮ್ನೆ ಇರ್ತಾರ? ನೋ ವೇ. ಚಾರ್ಜರ್ ಕೇಳ್ತಾರೆ, ಮೊಬೈಲ್ ಕೇಳ್ತಾರೆ, ಎಲ್ಲಾನು ಕೇಳ್ತಾರೆ. ಈ ತರ ಮಾತಾಡೋದಕ್ಕೆ ಅವ್ರು ಇಷ್ಟೇ ಇಷ್ಟು ಊಟ ಮಾಡ್ತಾರಂತ ಅನ್ಕೊಂಡಿದೀರ ಬಿಗ್ ಬಾಸ್ ಅಲ್ಲಿ? ಏನ್ ಗುರು, ಪಿಜ್ಜಾ ಬರ್ಗರ್ ಎಲ್ಲಾ ತಿಂತಾರೆ ಗುರು. ಡ್ರಿಂಕ್ಸ್ ಕೂಡ ಇರುತ್ತೆ, ಸಿಗರೇಟ್ ಕೂಡ ಅಲವ್ ಇರುತ್ತೆ. ನೀವು ಅನ್ಕೊಂಡಿದೀರ ಅವ್ರು ಬರೀ ಇಷ್ಟೇ ಅನ್ನ ತಿಂತಾರೆ, ಇಷ್ಟೇ ಮುದ್ದೆ ತಿಂತಾರೆ, ಗ್ಯಾಸ್ ಆಫ್ ಮಾಡ್ತಾರೆ ಅಂತ. ಅದೆಲ್ಲ ಸುಳ್ಳು. ಮಜಾ ಆಯ ಅಷ್ಟೇ. ಇವನ್ಗೆ ಹೆಂಗ್ ಗೊತ್ತಿವೆಲ್ಲ? ಇವನೇನಾದ್ರು ಲೈಕ್ ಇವನ್ಗೇನಾದ್ರು ಒಂದು ಸೂಪರ್ ಪವರ್ ಐತಾ? ಬಿಗ್ ಬಾಸ್ ಮನೆ ಒಳಗೆ ಹೋಗಿ ಯಾರಿಗೂ ಕಾಣಿಸ್ದೇ ಇರೋ ಥರ ಇವನು ಹೋಗಿ ಎಲ್ಲ ಕಡೆ ನೋಡ್ಕೊಂಡ್ ಬರೋದು, ಲೈಕ್ ಅವ್ರ ಜೊತೆಗೆ ಇರೋದು, ಏನಾದ್ರು ಇವನ ಹತ್ರ ಏನಾದ್ರು ಸೂಪರ್ ಪವರ್ ಐತಾ? ಯಾವ ಗುರು ಇವೆಲ್ಲ? ಅದು ಚಾರ್ಜರಿಂದ, ಅದು ಆಲ್ರೆಡಿ ಅವ್ರು ಕ್ಲಾರಿಫೈ ಮಾಡಿದಾರಲ್ಲ, ಅದೇನೋ ಟ್ರಿಮರ ಇದ್ರದ್ದು, ಅದು ಚಾರ್ಜರ್ ಅಂತೆ ಫ್ರೆಂಡ್ಸ್. ಎಂತ ತಲೀರಿ ಅಡು. ಇವನ್ ಯಾರೋ ಲಾಸ್ಟ್ ಬೆಂಚ್ ಅನ್ಸುತ್ತೆ ಫ್ರೆಂಡ್ಸ್. ಇದು ಬರೀ ಇಂಡಿಯಾದಾಗ ಆಗೋದು ಇಂಥವೆಲ್ಲ. ನೋಡ್ರಿ ಅಲ್ಲೋಗಿ 2 ಕೈ ಇಡ್ತಾನೆ ಕರೆಕ್ಟ್ ನೋಡ್ರಿ ನೀವು. ನನಗೆ ಫಸ್ಟ್ ಅರ್ಥ ಆಗ್ಲಿಲ್ಲ, ಆಮೇಲೆ ಕ್ಲೀನಾಗಿ ಓದ್ತೀನಿ, ಅವಾಗ ಅರ್ಥ ಆಗುತ್ತೆ. ವೈರಸ್ ಆ ಬೀಪ್ ಬೀಪ್ ಬೀಪ್. ಏನ್ ತಲೀರಿ ಹುಡ್ಗುಂದ. ಸುಮ್ಮನೆ ಕೂತಿರಲ್ಲ. ನಿಮ್ಮಂಗೆ ಚಿಕನ್ ಮಟನ್ ರಾತ್ರಿ ಎಣ್ಣೆ ಪದಾರ್ಥ ತಿನ್ನವಲ್ಲ, ಡ್ರೈ ಫ್ರೂಟ್ಸ್ ತಿನ್ನಕತ್ತೀನಿ, ಗೊತ್ತಾಯ್ತಾ? ಇದು ತಿಂದ್ರ ಬಾಡಿ ಬರ್ತದ. ಸುಮ್ನೆ ಎಣ್ಣೆ ಪದಾರ್ಥ ಕುಡ್ಕೊಂಡ್ ಕುಂತೀರಿ, ಅದು ಕುಂತೀರಿ, ಬಾಡಿ ಬರ್ತದ ನಿಮ್ಗ. ಕರ್ಸ್ತಾನ್ರಿ ಗ್ಯಾರಂಟಿ ಇಲ್ಲ, ತಿನ್ನಬೇಕು, ಸಾಯ್ಬೇಕು. ಲೈಕ್ ಅವ್ರ ಮೇಲಿರೋರ್ ಇಂಟೆನ್ಷನ್ ಚೆನ್ನಾಗಿತ್ತಿಲ್ಲ ಅಂತಲ್ಲ, ಲೈಕ್ ಒಳ್ಳೆ ಮಾರ್ಗಕ್ಕೆ ಹೋಗ್ರಿ ಅಂತ ಹೇಳ್ತಿದ್ದಾರೆ, ಬಟ್ ಹೇಳೋ ರೀತಿ ತಪ್ಪಾಯ್ತು ಅಷ್ಟೇ. ಲೈಕ್ ಸುಳ್ಳೆ ಮಕ್ಕಳ, ಮಿಂಡ್ರಿ ಮಕ್ಕಳು ಯಾರು ಬಯಸ್ಕೊಂತಾರ್ರಿ? ಹೋಗಿ ತಂದೆ ತಾಯಿ ಹತ್ರನೇ ಮಕ್ಳು ಬಯಸ್ಕೊಳಲ್ಲ, ಅವ್ರು ಹೇಳಿದ್ರೆ ಬಿಡಲ್ಲ. ಇನ್ನು ಹೇಳಿದ್ರೆ ಬಿಟ್ಬಿಡ್ತಾರೋ ಇಲ್ಲ, ಒಂದು 10 ಜನದಾಗ ಒಬ್ಬರಾದ್ರೂ ಚೇಂಜ್ ಆಗ್ಬೋದು ಇವ್ರ ಮಾತು ಕೇಳಿಲ್ಲ ಅಂತಲ್ಲ, ಬಟ್ ಆ ಥರ ಬಯೋದು ತಪ್ಪು ರೀ ನನ್ನ ಪ್ರಕಾರ. ಬಯೋದು ತಪ್ಪು ಒಬ್ಬರಿಗೆ. ಓಕೆ, ನೋಡಿದ್ರಲ್ಲ ಗೈಸ್, ಇವತ್ತಿಗೆ ಇಷ್ಟು ಸಾಕು. ಮತ್ತೆ ಇದೇ ಥರ ವೀಡಿಯೋ ಸಿಕ್ಕರೆ ನನ್ನ ಅಕೌಂಟ್ಗೆ ಕಳಿಸ್ತಾ ಇರಿ, ಅವಕ್ಕೆ ರಿವ್ಯೂ ಮಾಡೋಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ವೋ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಒತ್ತಿರಿ, ಲೈಕ್ ಕಮೆಂಟ್ ಶೇರ್ ಬರಲಿ ಅಂತ ಹೇಳ್ತಾ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಾನು 9th ಇದ್ದಾಗ ಫಸ್ಟ್ ಟೈಮ್ ಹೊಡ್ಕೊಂಡಿನಿ, ನೀವು ಹೊಡ್ಕೊಂಡಿರಿ, ಕಮೆಂಟ್ ಹಾಕ್ರಿ.